ಆಲ್ಮೋಸ್ಟ್ ಮೋರ್ ದೆನ್ 120 ವಿಡಿಯೋಸ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರ ಇದ್ದೀನಿ. ಗೆಟ್ ಟು ನೋ ಮೋರ್ ಅಬೌಟ್ ಮೀ ವೈ ಫ್ಯಾಮಿಲಿ ಆಫ್ 7 ಮೆಂಬರ್ಸ್. ಲಾಟ್ ಇನ್ ಫ್ರಂಟ್ ಆಫ್ ಮಿರರ್. ಫೇವ್ರೆಟ್ ಆ್ಯಕ್ಟರ್ ಅಂತ ಬಂದರೆ ಅಮ್ಮ ಹೇಳಿ ನನಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಇವತ್ತಿನ ವಿಡಿಯೋ ಏನಂತಂದರೆ ಗೆಟ್ ಟು ನೋ ಮೋರ್ ಅಬೌಟ್ ಮೀ ವೈಲ್ ಐ ಗೆಟ್ ರೆಡಿ ಅಂದ್ಬಿಟ್ಟು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಐ ಜಸ್ಟ್ ಸ್ಟಾರ್ಟೆಡ್ ಅಪ್ಲೋಡಿಂಗ್ ಮೈ ವಿಡಿಯೋಸ್. ಬಟ್ ನಾನು ಯಾರು ಆ್ಯಂಡ್ ನನ್ನ ಇಂಟ್ರೊಡಕ್ಷನ್ ಎಲ್ಲ ನಾನು ಕೊಟ್ಟಿರಲಿಲ್ಲ. ಹಾಗಾಗಿ ಲೆಟ್ಸ್ ಡೂ ಒನ್ ವಿಡಿಯೋ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟು ನೋ ಮೋರ್ ಅಬೌಟ್ ಮೀ ಅಂತಂದರೆ ನನ್ನ ಬಗ್ಗೆ ನಾನು ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಐ ನೋ ಐ ಆಮ್ ಲಿಟಲ್ ಲೇಟ್ ಬಿಕಾಸ್ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 120 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಟ್ ಸ್ಟಿಲ್ ನಾನು ಯಾವುದೇ ರೀತಿಯಾದ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿಲ್ಲ. ಐ ಥಾಟ್ ನನ್ನ ಬಗ್ಗೆ ಇನ್ನೂ ನೀವು ಅರ್ಥ ಮಾಡ್ಕೋಬೋದು. ಆಲ್ಮೋಸ್ಟ್ ಲೈಕ್ 3-4 ಮಂತ್ಸ್ ಹಿಂದೆಗಡೆನೇ ಐ ಜಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ ಲೈಕ್ 200 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರ ಇದ್ದೀನಿ ಅಂದ್ಬಿಟ್ಟು. ಬಟ್ ಈಗ ನಾನು ಜಸ್ಟ್ 2 ಸಬ್ಸ್ಕ್ರೈಬರ್ಸಿಂದ ಐ ಆಮ್ ಅವೇ. ಹಾಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ರೆಡಿ ಆಗ್ತೀನಿ. ಬಟ್ ದೆನ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ನಾನು ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಶಾಲಿನಿ. ಐ ಡೋಂಟ್ ಹ್ಯಾವ್ ಎನಿ ಸರ್ ನೇಮ್, ಬಟ್ ನನಗೆ ಇರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಮೈ ನೇಮ್ ಇಸ್ ಜಸ್ಟ್ ಶಾಲಿನಿ ಅಷ್ಟೇ. ನೆಕ್ಸ್ಟ್ ನನ್ನ ಏಜ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹೇಳೋದಾದರೆ ಐ ಆಮ್ 19. ಈ ಮೇಗೆ ಐ ಟರ್ನ್ 20 ಆ್ಯಂಡ್ ಐ ಕಂಪ್ಲೀಟ್ ಮೈ ಟೀನೇಜ್. ಬಟ್ ನನಗೆ ಕಾಣೋದಿಲ್ಲ ಅಲ್ಲ 20 ಇಯರ್ಸ್ ಥರ. ಬಟ್ ಐ ಆಮ್ ಗೋಯಿಂಗ್ ಟು ಟರ್ನ್ 20. ಇದಾದ ವಾಟ್ ಐ ಆಮ್ ಸ್ಟಡಿಯಿಂಗ್ ಅಂತಂದರೆ BE in ECE, that's Bachelors of Engineering in Electronics and Communication. So yes, this is my basic introduction. Start getting ready also. ಹೇಳ್ತೀನಿ ಅಂದರೆ ವೇರ್ ಆಮ್ ಐ ಫ್ರಮ್ ಅಥವಾ ನಾನು ಎಲ್ಲಿಂದ ಅಂತಂದರೆ ಇಲ್ಲೇ ಬ್ಯಾಂಗ್ಳೂರ್. ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ರೆಡಿ ಆ್ಯಂಡ್ ಟಾಕ್. ಎಲ್ಲ ವಿಡಿಯೋಸಲ್ಲೂ ಹೇಳ್ದಂಗೆ ಇಫ್ ಎನಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದರೆ ಪ್ಲೀಸ್ ಇಗ್ನೋರ್. ಬಿಕಾಸ್ ನಾನಿನ್ನ ಮೈಕ್ ತೊಗೊಂಡಿಲ್ಲ, ಹಾಗಾಗಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಕ್ಲೋಸ್ಡ್ ಏರಿಯಾದಲ್ಲಿ ಮಾಡ್ತಿರೋದು, ಏನೋ ಎಕೋ ಕೂಡ ಹೊಡಿತಿರ್ಬೋದು. ಬಟ್ ಪ್ಲೀಸ್ ಅಡ್ಜಸ್ಟ್ ಈ ವಿಡಿಯೋಗೋಸ್ಕರ. ಆ್ಯಂಡ್ ಎಸ್, ನೆಕ್ಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ವಿ ಆರ್ ಫ್ಯಾಮಿಲಿ ಆಫ್ 7 ಮೆಂಬರ್ಸ್. ಡೋಂಟ್ ಬಿ ಶಾಕ್. ಯಾಕಂತಂದರೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ನಮ್ಮಮ್ಮ ಹೆಸರು ಮಂಜುಳಾ ಅಂದ್ಬಿಟ್ಟು. ನೆಕ್ಸ್ಟ್ ನಮ್ಮ ಅಕ್ಕ, ಸೊ ಅವಳು ಲಿಖಿತಾ ಅಂದ್ಬಿಟ್ಟು. ನೆಕ್ಸ್ಟ್ ನಾನು ಶಾಲಿನಿ. ಅದಾದಮೇಲೆ ಇನ್ನೂ 4 ಜನ ಯಾರು ಅಂತಂದರೆ ನಮ್ಮ ಪೆಟ್ಸ್. ಓಕೆನಾ, ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಪೆಟ್ಸ್. ಅವ್ರನ್ನೂ ಇನ್ಕ್ಲೂಡ್ ಮಾಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ದು. ಸೊ ಫಸ್ಟ್ ಬಂದುಬಿಟ್ಟು ನಮ್ಮ ಮನೆ ಡಾಗ್ ಈಸ್ ಬೂಮರ್ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನು 3 ಪೆಟ್ಸ್ ಯಾವುದು ಅಂದರೆ ಕ್ಯಾಟ್. ಐ ಲವ್ ಕ್ಯಾಟ್ಸ್ ಸೋ ಮಚ್. ಓಕೆ, ಸೊ ಎಲ್ಲ ಬಂದುಬಿಟ್ಟು ಇಂಡಿ ಬ್ರೀಡ್ಸೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟ್ಸ್. ಸೊ ಫಸ್ಟ್ ಲೈಕ್ ಮಾಮ್ ಕ್ಯಾಟ್ ಬಂದುಬಿಟ್ಟು ಬಂಗಾರಿ ಅಂದ್ಬಿಟ್ಟು. ಸೊ ಇನ್ನೂ 2 ಬೇಬಿ ಕ್ಯಾಟ್ಸ್ ಇದೆ. ಸೊ ಒಬ್ಬಳ ಹೆಸರು ಗೋಲ್ಡಿ, ಹಾಗೆ ಇನ್ನೊಬ್ಬಳ ಹೆಸರು ಸೋನಿ ಅಂದ್ಬಿಟ್ಟು. ನೆಕ್ಸ್ಟ್ 1 ಪಂಪ್ ಆಫ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ, ಸೊ ನನಗೆ ಅದ್ರ ಮೇಲೇ ಕಾನ್ಸಂಟ್ರೇಟ್ ಹೋಗ್ತಿದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ 1-2 ಪಾಯಿಂಟ್ ಮಿಸ್ ಆಗಿದೆ. ಪ್ಲೀಸ್ ಡೂ ಫರ್ಗಿವ್. ಆ್ಯಂಡ್ ಎಸ್, ಲೆಟ್ಸ್ ಕಂಟಿನ್ಯೂ ವಿತ್ ದ ವಿಡಿಯೋ. ನನ್ನ ಬಗ್ಗೆ ಫನ್ ಫ್ಯಾಕ್ಟ್ಸ್ ಹೇಳೋಣ ಅಂದ್ಬಿಟ್ಟು. ಸೊ ಫನ್ ಫ್ಯಾಕ್ಟ್ಸ್ ಅಷ್ಟೇ ಇದೆಲ್ಲ. ಐ ಕ್ಯಾನ್ ಟಚ್ ಮೈ ನೋಸ್ ಯೂಸಿಂಗ್ ಮೈ ಟಂಗ್. ಬಟ್ ಇಲ್ಲಿ ತೋರಿಸೋದಕ್ಕಾಗಲ್ಲ, ಐ ಆಮ್ ಸಾರಿ. ಬಟ್ ನಾನು ನನ್ನ ನೋಸ್ನ ಐ ಕ್ಯಾನ್ ಟಚ್. ಓಕೆ, ದಟ್ಸ್ ಮೈ ಫಸ್ಟ್ ಫನ್ ಫ್ಯಾಕ್ಟ್. ಅದಾದಮೇಲೆ ಫನ್ ಫ್ಯಾಕ್ಟ್ ಏನಂದರೆ ಐ ಲವ್ ಟು ವಾಚ್ ಮೂವೀಸ್. ಬಟ್ ಹೊಸ್ದಾಗಿ ಲೈಕ್ ವೈರಲ್ ಆಗಿರೋ ಮೂವೀಸ್ ಅಷ್ಟೇ ನೋಡ್ತೀನಿ. ಬಟ್ ಐ ಡೋಂಟ್ ಎಕ್ಸ್ಪ್ಲೋರ್ ಮೋರ್. ಮತ್ತು ನನ್ನ ಫೇವ್ರೆಟ್ ಮೂವೀಸ್ನ ಐ ಕ್ಯಾನ್ ವಾಚ್ ಲೈಕ್ 1000 times. I can watch it like 1000 times, not even exaggerating. I can watch more than 1000 times really.
ಬಿಕಾಸ್ ನಾನು ನೋಡಿದ್ದೇ ನೋಡ್ತಾ ಇರ್ತೀನಿ, ಐ ಡೋಂಟ್ ಎಕ್ಸ್ಪ್ಲೋರ್ ಮಚ್. ಆಗ ಹೇಳ್ದಂಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೊಂದು ಲೈಕ್ ಐ ಡೋಂಟ್ ವಾಂಟ್ ಟು ಟಾಕ್. ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನು ಇದೆಲ್ಲ ಮಾತಾಡಬೇಕು ಅಂತ ಅನ್ಕೊಂತೀನಿ, ಬಟ್ ಆಫ್ಟರ್ ಆನಿಂಗ್ ಮೈ ಕ್ಯಾಮ್ರಾ ಐ ಕಾಂಟ್ ಸ್ಪೀಕ್ ಎನಿಥಿಂಗ್. ಸೊ ಇನ್ನೂ ಫನ್ ಫ್ಯಾಕ್ಟ್ಸ್ ಇದೆ, ಐ ಟೆಲ್ ಅಬೌಟ್ ದ್ಯಾಟ್. ಥಿಂಕ್ ಇದೆಲ್ಲರೂ ಮಾಡ್ತಾರೆ. ಈ ಫನ್ ಫ್ಯಾಕ್ಟ್ ಬಂದುಬಿಟ್ಟು ಐ ಟಾಕ್ ಮೈ ಸೆಲ್ಫ್ ಇನ್ ದ ಮಿರರ್. ದಿಸ್ ಈಸ್ ಮೈ ಅನದರ್ ಫನ್ ಫ್ಯಾಕ್ಟ್. ಇದು ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ, ಈವನ್ ಮೈ ಫ್ಯಾಮಿಲಿ ಮೆಂಬರ್ಸ್, ಬಟ್ ಐ ಸ್ಪೀಕ್ ಅ ಲಾಟ್ ಇನ್ ಫ್ರಂಟ್ ಆಫ್ ಮಿರರ್. ಆ್ಯಂಡ್ ಅದೇ ಬೇರೆ ಲೈಕ್ ಯಾರಾದರೂ ವ್ಯಕ್ತಿಗಳು ಬಂದು ಮಾತಾಡ್ಸಿದ್ರೆ ಐ ಡೋಂಟ್ ಸ್ಪೀಕ್. ಐ ಆಮ್ ಲೈಕ್ ಸ್ಪೀಚ್ಲೆಸ್ ಆಗ. ಐ ಡೋಂಟ್ ಸ್ಪೀಕ್ ಅಟ್ ಆಲ್ ಆಗ. ಐ ಡೋಂಟ್ ನೋ ವೈ. ಎಸ್, ದಿಸ್ ಈಸ್ ಒನ್ ಮೋರ್ ಫನ್ ಫ್ಯಾಕ್ಟ್ ಅಬೌಟ್ ಮೀ. ಇತ್ತು ನನ್ನ ಫನ್ ಫ್ಯಾಕ್ಟ್ಸ್. ಲೈಕ್ ಮೈ ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಇನ್ಸ್ಪೈರ್ಡ್ ಮೀ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ. ಸೊ ಏನು ಇನ್ಸ್ಪೈರ್ ಮಾಡ್ತು ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಚಾನಲ್? ಇದು ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಹುಚ್ಚು ನನಗೆ. ಐ ಕ್ಯಾನ್ ಟಾಕ್ ಇನ್ ಫ್ರಂಟ್ ಆಫ್ ಮಿರರ್ ಆ್ಯಂಡ್ ಕ್ಯಾಮ್ರಾ ವೆನ್ ಐ ಆಮ್ ಅಲೋನ್. ಓಕೆ, ಯಾರಾದರೂ ಇದ್ದರೆ ಐ ಬಿ ಕಾನ್ಷಿಯಸ್. ನನ್ನ ಕೈಲಿ ಮಾತಾಡೋದಕ್ಕಾಗಲ್ಲ ಆವಾಗ. ಈವನ್ ಇನ್ ಫ್ರಂಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಐ ಕೆನಾಟ್ ಸ್ಪೀಕ್. ಆ್ಯಂಡ್ ಅವ್ರ ಮುಂದೆ ನನ್ನ ಫೋನ್ ಕೂಡ ಹಿಂಗೆ ಎತ್ತೋದಿಲ್ಲ. ಐ ಡೋಂಟ್ ನೋ ವೈ. ಐ ವಿಲ್ ಬಿ ದ್ಯಾಟ್ ಕಾನ್ಷಿಯಸ್. ಬಟ್ ನಾನು ಒಬ್ಬಳೇ ಇದ್ದಾಗ ಐ ಕ್ಯಾನ್ ಸ್ಪೀಕ್ ಅ ಲಾಟ್. ಕ್ವಶನ್ ಬಂದ್ಬಿಟ್ಟು ಲೈಕ್ ಕ್ವಶನ್ ಅಲ್ಲ, ಲೈಕ್ ಇಟ್ಸ್ ಫ್ಯಾಕ್ಟ್ ಲೈಕ್ ಥಿಂಗ್ ವಾಟ್ ಎವರ್. ಸೊ ವಾಟ್ ಇನ್ಸ್ಪೈರ್ಡ್ ಅಂತ ಬಂದರೆ, ಈ ಚಾನಲ್ಗಿಂತ ಮುಂಚೆ ವಿ ಹ್ಯಾಡ್ ಲೈಕ್ ನಮ್ಮ ಅಮ್ಮಗೆ ಅಂದ್ಬಿಟ್ಟು ನಾನು ಒಂದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೆ. ದಟ್ಸ್ ಕಾಲ್ಡ್ ಅಮ್ಮನ ಅಭಿರುಚಿ. ಅಲ್ಲಿ ಕೂಡ ನಾನೇ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೆ. ಲೈಕ್ ನಮ್ಮಮ್ಮ ಕುಕ್ಕಿಂಗ್ ವೀಡಿಯೋಸ್ನ ಹಾಕ್ತಿದ್ದೆ. ಬಟ್ ದಟ್ ಇಟ್ ಡಿಂಟ್ ಗೋ ವೆಲ್. ಹಾಗಾಗಿ ಐ ಡಿಲೀಟೆಡ್ ದಟ್ ಚಾನಲ್. ನೆಕ್ಸ್ಟ್ ಐ ಸ್ಟಾರ್ಟೆಡ್ ದಿಸ್ ಯೂಟ್ಯೂಬ್ ಚಾನಲ್ ಕಾಲ್ಡ್ ಕ್ರಿಯೇಟ್ ವಿತ್ ಶಾಲಿನಿ. 2021 ಅನ್ಸುತ್ತೆ ಐ ಸ್ಟಾರ್ಟೆಡ್. ಬಟ್ ಐ ಡಿಂಟ್ ಪೋಸ್ಟ್ ದ ವೀಡಿಯೋಸ್ ರೆಗ್ಯುಲರ್ಲಿ. ಸೊ ಈಗ ನಾನು ಈಗಲೂ ರೆಗ್ಯುಲರ್ ಇಲ್ಲ, ಬಟ್ ಐ ವಾಂಟ್ ಟು ಪೋಸ್ಟ್ ಲೈಕ್ ವೀಕ್ಲಿ ಒಂದಾದರೂ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಐ ವಿಲ್ ಟ್ರೈ. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ಮೈ ಯೂಟ್ಯೂಬ್ ಚಾನಲ್. ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಜಸ್ಟ್ ಐ ವಾಂಟ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆ್ಯಂಡ್ ಸ್ಪೀಕ್ ಅಷ್ಟೇ. ದಿಸ್ ವಾಸ್ ದ ಸ್ಟೋರಿ ಬಿಹೈಂಡ್ ಇಟ್. ಅದಾದಮೇಲೆ ನನ್ನ ಪರ್ಸನಾಲಿಟಿ ಟೈಪ್ ಬಂದುಬಿಟ್ಟು ಇಂಟ್ರೋವರ್ಟ್. ಎಸ್, ಇಂಟ್ರೋವರ್ಟ್. ನೀವು ಅನ್ಕೊತಿರ್ಬೋದು ಇಂಟ್ರೋವರ್ಟ್ ಆಗಿ ಹೌ ಕ್ಯಾನ್ ಯು ಫೇಸ್ ಕ್ಯಾಮ್ರಾ ಆ್ಯಂಡ್ ಆಲ್ ಅಂತ. ಐ ಡೋಂಟ್ ನೋ, ನನಗೂ ಗೊತ್ತಿಲ್ಲ. ಬಟ್ ಎಸ್, ಐ ಆಮ್ ಅನ್ ಇಂಟ್ರೋವರ್ಟ್. ಈಗ ನಂದು ಬೇಸ್ ರೆಡಿ ಆಗಿದೆ, ಲೈಕ್ ಬೇಸ್ ಮೇಕಪ್ ಇಸ್ ಡನ್. ಸಿಂಪಲ್ ಆಗೇ ಮಾಡ್ಕೊಂಡಿದ್ದು ಇವತ್ತು. ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಹೆಲ್. ಈಗ ನಾನು ಇಷ್ಟೊತ್ತು ಲೈಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಫಿಲ್ಮ್ ಮಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಲೈಕ್ ನಾನು ಫ್ರೇಮ್ ಔಟ್ಸೈಡ್ ಇದ್ದೆ ಅಂತ ಫೀಲ್ ಆಗ್ತಿತ್ತು. ಲೈಕ್ ಮಿಡಲಲ್ಲಿ ಇರಲಿಲ್ಲ. ವೀಡಿಯೋನ ನಾನು ಹಂಗೆ ಫಿಲ್ಮ್ ಮಾಡಿದ್ದೀನಿ. ಬಟ್ ಪ್ಲೀಸ್ ಬೇರ್ ವಿತ್ ಮೀ. ಲೈಕ್ ಈಗ ನಾನು ಫ್ರಂಟ್ ಕ್ಯಾಮ್ರಾದಿಂದ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಒಂಚೂರು ಇಶ್ಯೂ ಆಗ್ಬೋದು. ಬಟ್ ಪ್ಲೀಸ್ ಡೂ ಕಂಟಿನ್ಯೂ ವಾಚ್ ಮೈ ವಿಡಿಯೋ. ಆ್ಯಂಡ್ ಒಂದು ಕ್ಯೂಟ್ ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡು ಬಂದೆ. ದಿಸ್ ಈಸ್ ಹೌ ಇಟ್ಸ್ ಲುಕ್ಕಿಂಗ್. ಸೊ ನೆಕ್ಸ್ಟ್ ನಾನಿಲ್ಲಿ ನನ್ನ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಚಾನಲ್ ಅಲ್ಲ, ಆಗಲೇ ಹೇಳ್ದಂಗೆ ಒಂದು ಕುಕ್ಕಿಂಗ್ ಚಾನಲ್ ಕೂಡ ಇತ್ತು. ಅದು ಅಷ್ಟು ಲೈಕ್ ಯಾರಿಗೂ ಹೇಳೂ ಇರಲಿಲ್ಲ, ಏನಷ್ಟು ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಐ ಡಿಲೀಟೆಡ್ ದಟ್ ಚಾನಲ್. ಅದಾದಮೇಲೆ ವಾಟ್ ಮೈ ಚಾನಲ್ ಈಸ್ ಅಬೌಟ್ ಅಂತಂದರೆ, ಫಸ್ಟ್ ಥಿಂಗ್ ಬಂದುಬಿಟ್ಟು ಲೈಫ್ ಸ್ಟೈಲ್ ವಿಡಿಯೋ ಆಗಿರುತ್ತೆ. ಆ್ಯಸ್ ವಾಟ್ ಐ ಆಮ್ ಡೂಯಿಂಗ್ ನೌ. ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಆಗಿರುತ್ತೆ. ಟ್ರಾವೆಲ್ ವೀಡಿಯೋಸ್ ಕೂಡ ಇರುತ್ತೆ, ಇಫ್ ಐ ಟ್ರಾವೆಲ್. ಆ್ಯಂಡ್ ನಮ್ಮಮ್ಮದೊಂದಷ್ಟು ರೆಸಿಪೀಸ್ ಕೂಡ ಇರುತ್ತೆ. ಆಲ್ರೆಡಿ ನೋಡಿದರೆ ಒಂದಷ್ಟು ರೆಸಿಪಿ ವೀಡಿಯೋಸ್ ಕೂಡ ನಾನು ಹಾಕಿದ್ದೀನಿ. ಇನ್ ಫರ್ದರ್ ನಮ್ಮಮ್ಮ ಆ್ಯಕ್ಚುಲಿ ಡೆಲಿಷಿಯಸ್ ಆಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಇಫ್ ಐ ಫಿಲ್ಮ್ ಎನಿ ಆಫ್ ದ ರೆಸಿಪೀಸ್ ದೆನ್ ಐ ಡೆಫಿನೆಟ್ಲಿ ಶೇರ್ ದ್ಯಾಟ್ ಆಲ್ಸೋ. ಅದಾದಮೇಲೆ ಶಾಪಿಂಗ್ ವೀಡಿಯೋಸ್ ಆಗಿರುತ್ತೆ. ಶಾಪಿಂಗ್ ವೀಡಿಯೋಸ್, ಹಾಗೆ ಹಾಲ್ ವೀಡಿಯೋಸ್, ದೆನ್ ಮೇಕಪ್ ವೀಡಿಯೋಸ್. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನನ್ನ ಚಾನಲಲ್ಲಿ. ಆಫ್ ಕ್ಯಾಮ್ರಾ ಈಗ ನಾನು ಐಲೈನರ್, ಕಾಜಲ್ ಕೂಡ ಹಾಕ್ಕೊಂಡು ಬರ್ತೀನಿ. ಐಲೈನರ್ ಆ್ಯಂಡ್ ಕಾಜಲ್ ಆಗಿದೆ. ನೆಕ್ಸ್ಟ್ ಮಸ್ಕಾರ ಹಾಕ್ಕೋಬೇಕು. ಅದಕ್ಕೂ ಎಲ್ಲ ಲೈಕ್ ಮಿಕ್ಸಾಗಿ ಹೇಳ್ತಾ ಇದ್ದೀನಿ. ನಾನು ಪಾಯಿಂಟ್ಸ್ ಥರ ಹೇಳ್ಕೊಂಡು ಹೋಗ್ತಿಲ್ಲ, ಬಿಕಾಸ್ ನನ್ನ ಮೈಂಡ್ಗೆ ಏನು ಬರ್ತಿದೆ ಐ ಆಮ್ ಜಸ್ಟ್ ಪ್ಯೂಕಿಂಗ್ ಇಟ್ ಔಟ್ ಅಷ್ಟೇ. ಅದಾದಮೇಲೆ ನನ್ನ ಬಗ್ಗೆ ಒಂದು ವಿಯರ್ಡ್ ಹ್ಯಾಬಿಟ್ ಅಬೌಟ್ ಮೀ ಅಂತಂದರೆ, ಐ ಡೋಂಟ್
ನಾನು ಅಷ್ಟು ಬೇಗ ರಿಯಾಕ್ಷನ್ಸ್ ಕೊಡೋದಿಲ್ಲ ಅಥವಾ ರಿಯಾಕ್ಟ್ ಮಾಡೋದಿಲ್ಲ. ನಾನು ಕೇಳಿಸಿದ್ರು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸೊ ದ್ಯಾಟ್ಸ್ ಹೌ ಐ ಆ್ಯಮ್. ಆ್ಯಂಡ್ ಐ ಆಮ್ ಗುಡ್ ಲಿಸನರ್ ಅಂತ ಹೇಳ್ತೀನಿ, ಬಟ್ ಐ ಡೋಂಟ್ ರಿಯಾಕ್ಟ್ ಟು ಇಟ್. ನಾನು ಜಸ್ಟ್ ಕೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಯಾಕೆ ಗೆಟ್ ಟು ನೋ ಅಬೌಟ್ ಮೀ ವಿಡಿಯೋ ಮಾಡಿದಂತಂದರೆ, ಐ ಜಸ್ಟ್ ಸ್ಟಾರ್ಟೆಡ್ ಅಪ್ಲೋಡಿಂಗ್ ವೀಡಿಯೋಸ್. ಬಟ್ ನಿಮ್ಗೆ ನಾನು ಯಾರು ಅಂತಲೇ ಗೊತ್ತಿಲ್ಲದೆ ನೀವು ಹೇಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡ್ತೀರಾ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನೋಡಿ, ನೆನಪಾದಾಗ ನಾನು ಹೇಳ್ತಾ ಇದ್ದೀನಿ, ಐ ಡೋಂಟ್ ಹ್ಯಾವ್ ಎನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಇನ್ ಫ್ಯೂಚರ್ ಇಫ್ ಐ ಯೂಸ್ ಐ ಅಪ್ಡೇಟ್. ನಂಗೆ ಬಟ್ ಯೂಟ್ಯೂಬ್ ಐ ಡೋಂಟ್ ನೋ ವೈ ಐ ಆಮ್ ಕಂಫರ್ಟಬಲ್ ಇಯರ್. ಇನ್ಸ್ಟಾಗ್ರಾಮ್ ನನಗೆ ಯೂಸ್ ಮಾಡಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ. ಐ ಡೋಂಟ್ ಹ್ಯಾವ್ ಎನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ಬಿಂದಿ ಇಟ್ಕೊಂಡು ಬಂದಾಯಿತು. ನೆಕ್ಸ್ಟ್ ಲಿಪ್ಸ್ಟಿಕ್ ಒಂದು ಹಾಕಬೇಕು. ಅದಕ್ಕೂ ಮುಂಚೆ ನನ್ನ ಫೇವ್ರೆಟ್ ಥಿಂಗ್ಸ್ನ ಲಿಸ್ಟ್ ಮಾಡ್ತಾಯಿದ್ದೀನಿ ಈಗ. ಸೊ ನನ್ನ ಫೇವ್ರೆಟ್ ಕಲರ್ ಬಂದುಬಿಟ್ಟು ಯೆಲ್ಲೋ ಕಲರ್, ಅದು ಲೈಮ್ ಯೆಲ್ಲೋ ಅಂತ ಏನು ಹೇಳ್ತೀವಲ್ಲ, ಸೊ ಆ ಕಲರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಫೇವ್ರೆಟ್ ಪೆಟ್ ಆಲ್ರೆಡಿ ಹೇಳಾಯಿತು, ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಆರ್ ಮೈ ಫೇವ್ರೆಟ್ ಪೆಟ್. ಹಾಗೆ ಆ್ಯನಿಮಲ್ ಅಂತ ಬಂದಾಗ ಲೈಕ್ ಪೆಟ್ಟಲ್ಲಿ ಇವೆರಡು. ಆ್ಯನಿಮಲ್ ಅಂತ ಬಂದಾಗ ಐ ಲವ್ ಎಲಿಫೆಂಟ್ಸ್ ನಂಗೆ ಇಷ್ಟ ಆಗುತ್ತೆ, ಐ ಲವ್ ದೆಮ್. ಅದಾದಮೇಲೆ ಫೇವ್ರೆಟ್ IPL ಟೀಮ್ ಆಬ್ವಿಯಸ್ಲಿ RCB. ನಂಗೆ ಲೈಕ್ 3 years ಬ್ಯಾಕ್ ನಂಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಒಂಚೂರು ಐಡಿಯಾನೇ ಇರಲಿಲ್ಲ. ಲೈಕ್ ವಿಕೆಟ್ ಬಿತ್ತು ಅಂತಂದರೆ ವಿಕೆಟ್ ಸಣ್ಣದ ಹೆಂಗೆ ಬಿತ್ತು ಅಂತ ಐ ವಾಸ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಬಟ್ ಈಗ ಕ್ರಿಕೆಟ್ ಬಗ್ಗೆ ಒಂಚೂರು ಲೈಕ್ ಒಂದು 20% ನಾಲೆಜ್ ಆದರೂ ಬಂದಿದೆ. ಹಾಗಾಗಿ ಐ ಲವ್ ವಾಚಿಂಗ್ ಕ್ರಿಕೆಟ್. ಬಟ್ RCB ಇದ್ದಾಗ ಐ ನೆವರ್ ಮಿಸ್ ದ ಮ್ಯಾಚ್. ನೋಡ್ತೀನಿ, ಐ ನೋ ಬೈ ದಟ್ ಬಟ್ ಸ್ಟಿಲ್ ಐ ವಾಚ್. ಫೇವ್ರೆಟ್ IPL ಟೀಮ್ ಬಂದ್ಬಿಟ್ಟು RCB ಆಬ್ವಿಯಸ್ಲಿ. ಫೇವ್ರೆಟ್ ಆ್ಯಕ್ಟರ್ ಅಂತ ಬಂದರೆ ಡಿ ಬಾಸ್ ದರ್ಶನ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಲೈಕ್ ನನ್ನ ಬುದ್ಧಿ ಬಂದಾಗಿಂದನೂ ಐ ಜಸ್ಟ್ ವಾಚ್ ಇಸ್ ಮೂವೀಸ್ ಆ್ಯಂಡ್ ಸಾಂಗ್ಸು ಕೂಡ ನಂಗೆ ಅಷ್ಟೇ ಇಷ್ಟ ಆಗುತ್ತೆ. ನಂಗೆ ಬುದ್ಧಿ ಬಂದಾಗಿಂದನೂ ಅವ್ರಂದ್ರೇ ತುಂಬ ಇಷ್ಟ. ಅಮ್ಮ ಹೇಳಿ 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 ನನಗೂ ಅವರಂದರೆ ತುಂಬ ಇಷ್ಟ ಆಗುತ್ತೆ ಈಗ ಚೈಲ್ಡ್ಹುಡ್ಡಿಂದನೂ. ಈಗ ಲಿಪ್ಸ್ಟಿಕ್ ಹಾಕ್ಕೊಂಬಿಡೋಣ. ದೆನ್ ಲೆಟ್ಸ್ ಫಿನಿಶ್ ವಿತ್ ದಿಸ್ ವಿಡಿಯೋ. ಆ್ಯಂಡ್ ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬರುತ್ತಾ ಅಂದರೆ ಎಸ್ ಬರುತ್ತೆ, ಬಟ್ ಪ್ರೊಫೆಷ್ನಲ್ ಆಗಲ್ಲ. ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಅಂತ. ಸೊ ಇದಾಗಿತ್ತು ಇವತ್ತಿನ ಮೇಕಪ್. ಆ್ಯಂಡ್ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಗೆಟ್ ಟು ನೋ ಮೋರ್. ಆ್ಯಂಡ್ ನಿಮಗೆ ಇನ್ನು ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Bye bye, see you in the next video.